ಗೆ ಆಲ್ಮೋಸ್ಟು ರೊಮೊಟಾಯ್ಡ್ ಆರ್ಥರೈಟಿಸ್ ಸಂಧಿವಾತ ಆಗಿ 8 ಇಯರ್ಸ್ ಆಗಿತ್ತು. ಸೊ ಇಲ್ಲಿ ಹಾಸ್ಪಿಟ್ಲಿಗೆ ಒಂದೇ ಸರಿ ಬಂದಿರೋದಲ್ವಾ, ಇದು ಸೆಕೆಂಡ್ ವಿಸಿಟು. ಎಷ್ಟು ಪರ್ಸೆಂಟ್ ಬೆಟರ್ ಆಗಿದೆ ಸರ್? ಟೋಟಲಿ ಹೇಳ್ಬೇಕಂದ್ರೆ ನಂಗೆ 100% ಪೇನೇ ಇಲ್ಲ, ಆರಾಮಾಗಿದ್ದೀನಿ. ಮುಂಚೆ ಏನೇನು ಪೇನ್ ಇತ್ತು? ಮುಂಚೆ ಇಲ್ಲಿ ಕೂತ್ಕೊಂಡ್ರೆ ಎದ್ದೊಳಕ್ಕೆ ಕಷ್ಟ ಆಗ್ತಿತ್ತು, ಮತ್ತು ಎಲ್ಲಾದರೂ ಲಾಂಗ್ ಜರ್ನಿ ಹೋದ್ರೂ ಇಲ್ಲಿ ಸ್ವೆಲ್ಲಿಂಗ್ ಬರ್ತಿತ್ತು, ನೋವಾಗ್ತಿತ್ತು. ಮನೇಲಿ ಇವಾಗ ಫಂಕ್ಷನ್ಸ್ ಹಬ್ಬ ಆದಾಗ ಏನಾದ್ರು ಮಾಡಿದಾಗ ಕೈಯೆಲ್ಲ ಸ್ವೆಲ್ಲಿಂಗ್ ಬರ್ತಾಯಿತ್ತು. ಸೊ ಇವಾಗ ಅದೇನು ಇಲ್ಲ ಸರ್, ಆರಾಮಾಗಿ. ಸ್ನೇಹಿತರೆ, ಮುಖ್ಯವಾಗಿ ಸಂಧಿವಾತ ಅನ್ನೋದು ಬಂದು ಇಟ್ ಈಸ್ ಎ ಸಿಸ್ಟಮಿಕ್ ಡಿಸೀಸ್. ಅಂದರೆ ಲೈಕ್ ಬಾಡಿ ಒಳಗಡೆ ಸಂಧಿವಾತ RA ಫ್ಯಾಕ್ಟರ್ಸು, ದಟ್ ಈಸ್ ಆಂಟಿಬಾಡೀಸು ಉತ್ಪತ್ತಿ ಆಗುತ್ತೆ, IgM. ಸೊ ಅದು ಉತ್ಪತ್ತಿ ಆಗೋದು ಬಂದು ಬಿಕಾಸ್ ಆಫ್ ದ ಗಟ್ ಇಶ್ಯೂಸು. ಗಟ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಕಾಯಿಲೆ. ಗಟ್ಟು ಇಶ್ಯೂಸ್ ಸ್ಟಾರ್ಟ್ ಆಗೋದು ಬಂದು ಬಿಕಾಸ್ ಆಫ್ ದ ಫುಡ್ ಇಶ್ಯೂಸು. ಸೊ ಇಲ್ಲಿಗೆ ಬಂದಮೇಲೆ ಏನೇನು ಸ್ಟಾಪ್ ಮಾಡಿದ್ದೀರಿ ನೀವು ಫುಡ್ಡಲ್ಲಿ? ಅದೇ ಸರ್, ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಯಿಲ್ ಹೌದು. ಮುಂಚೆ ಚಪಾತಿ ಮುಂಚೆ ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ರಿ? ಸನ್ ಪ್ಯೂರ್. ಅದು ಸನ್ ಪ್ಯೂರ್ ಅಲ್ಲ, ಸನ್ ಇಂಪ್ಯೂರ್. ಮತ್ತು ಚಪಾತಿ ತಿಂತಿಲ್ಲ, ಮೈದಾ ಟೋಟಲಿ ಫಸ್ಟಿಂದನೇ ತಿಂತಿಲ್ಲ, ಶುಗರು ತಿಂತಿಲ್ಲ. ಇವಾಗ ಇಲ್ಲಿ ಬಂದ ಶುಗರ್ ಬಿಟ್ಟಿದ್ದೀರಾ? ಇಲ್ಲ, ಅದು ಸುಮಾರು ವರ್ಷದಿಂದ ಚಪಾತಿ ಬಿಟ್ಟಿದ್ದೀನಿ, ಆಯಿಲ್ ಚೇಂಜ್ ಮಾಡಿದ್ದೀನಿ. ಆಮೇಲೆ ಸ್ವೀಟ್ಸು ತಿಂತಿಲ್ಲ ಸರ್. ಸ್ವೀಟ್ಸ್ ಯೂಸ್ ಮಾಡಿಲ್ಲ, ಇಲ್ಲಿಗೆ ಬಂದ ಮೇಲೆ ಬಿಟ್ಟಿದ್ದೀರಾ? ಮುಂಚೆ ತೊಗೊತಾ ಇದ್ರಾ? ಮುಂಚೆನೂ ರೇರ್ ಸರ್. ಏನು ತೊಗೊತಾ ಇದ್ರಿ? ಏನು ಅಂದರೆ ಬೆಲ್ಲದೇನಾದರೂ ಇದ್ದರೆ ಅದು ಸ್ವಲ್ಪ ತೊಗೊತಾ ಇದ್ರಿ. ಸೊ ಸಂಧಿವಾತ ಇದಕ್ಕೆ ಮುಖ್ಯವಾಗಿ ಬಂದು ಫುಡ್ಡಲ್ಲಿ ನಾವು ಅವಾಯ್ಡ್ ಮಾಡ್ಕೊಳ್ಳೇಬೇಕಾಗುತ್ತೆ ಡೈರಿ ಆ್ಯಂಡ್ ಗ್ಲೂಟೆನ್ನ. ಸೊ 100% ಸ್ಟಾಪ್ ಮಾಡ್ಕೊಳ್ಳಿ, ಡೈರಿ ಮತ್ತು ಗ್ಲೂಟೆನ್ ಎರಡು, ಮತ್ತು ರಿಫೈನ್ಡ್ ಆಯಿಲ್ ಮತ್ತು ಶುಗರ್ಸು, ರಿಫೈನ್ಡ್ ಶುಗರ್ಸು. ಇದನ್ನು ಸ್ಟಾಪ್ ಮಾಡಿದರೆ ಸಂಧಿವಾತ ಫುಲ್ಲು ಕಂಟ್ರೋಲಿಗೆ ಬರುತ್ತೆ. ಲೈಕ್ ನಿಮ್ಗೆ ಹೆಂಗೆ ಕಂಟ್ರೋಲ್ ಆಗಿದೆ ಅದೇ ಥರನೇ ಕಂಟ್ರೋಲ್ ಆಗುತ್ತೆ. ವರ್ಕೇನ ಜಾಸ್ತಿ ಮಾಡಿದ್ರೆ, ಇಲ್ಲಾಂದರೆ ಜರ್ನಿ ಮಾಡಿದ್ರೆ ಲೈಕ್ ಆಟೋಮೆಟಿಕ್ಕಾಗಿ ಅದು ಬರ್ತಾಯಿತ್ತು, ಆಲ್ಮೋಸ್ಟ್ ಫುಲ್ ದಪ್ಪ ಆಗ್ತಾಯಿತ್ತು. ಬಟ್ ನಾನು ಈ ನಡುವೆ ಫ್ರಮ್ ಫಸ್ಟ್ 15 ಡೇಸ್ ನೋಡಿದಾಗ ಒಂದಿನ ಕೂಡ ಬಂದಿಲ್ಲ, ಊತ ಬಂದಿಲ್ಲ. ಅವಾಗ ಆನ್ ಆ್ಯಂಡ್ ಆಫ್ ಇತ್ತಾಯಿತು ಆಲ್ಮೋಸ್ಟ್. ಓಕೆ. ಓವರ್ ಜರ್ನಿ ಮಾಡಿದವಾಗೆ ಜಾಸ್ತಿ ಕೆಲಸ ಮಾಡಿದ್ರೆ ಹಂಗಾಗುತ್ತೆ. ಇವಾಗ ಕೆಲಸ ಮಾಡ್ತಾ ಇದ್ದೀರಾ? ಸೇಮ್ ಇದ್ದಾರೆ, ಬಟ್ ಇವಾಗೇನಿಲ್ಲ, ಊತ ಬಂದಿಲ್ಲ. ಜರ್ನಿ ಮಾಡಿರಾ? ಟ್ರಾವೆಲ್ ಮಾಡಿರಾ? ಟ್ರಾವೆಲ್ ಏನು ಈ 15 ದಿನ ಇಲ್ಲಿ ಬಂದೋದ್ಮೇಲೆ ಇಲ್ಲಿ ಬಂದಿರೋದು ಅವತ್ತು ಮೇ 11 ಬಂದಿದ್ದೀರಾ? ಇಲ್ಲಿ ಬಂದೋದ್ಮೇಲೆ ಇಲ್ಲ, ಹಂಗೆ ಜರ್ನಿ ಮಾಡಿಲ್ಲ. ಓಕೆ, ನೀವು ಜರ್ನಿ ಮಾಡ್ಬೋದು, ತೊಂದರೆ ಏನಿಲ್ಲ. ಸೊ ಇವತ್ತು ಸೇಮ್ ಇದು ಏನು ನಾನು ಇಂಜೆಕ್ಷನ್ಸ್ ಕೊಟ್ಟಿದ್ನೋ ಅದೇ ಇಂಜೆಕ್ಷನ್ಸ್ ಕೊಡ್ತೀನಿ. ಮತ್ತು ಬಾಡಿಲಿರ್ತಕ್ಕಂಥ HSCRP ESR ಜಾಸ್ತಿ ಇದೆ, ಇನ್ಫ್ಯಾಕ್ಟ್ 79 ಇದೆ. ಅದು 15 ಒಳಗಡೆ 20 ಒಳಗಡೆ ಇರಬೇಕು ಐಡಿಯಲಿ. ಸೊ ಅದು ನಾರ್ಮಲ್ ಆಗೋದಕ್ಕೆ ಕೆಲವು ಸಪ್ಲಿಮೆಂಟ್ಸ್ ಕೊಡ್ತೇನೆ, ಮತ್ತು IV ಇಂಜೆಕ್ಷನ್ಸ್ ಹೇಳ್ತೇನೆ. ಅದು ಇಂಜೆಕ್ಷನ್ಸ್ ಹಾಕೋಣ. ಐ ಥಿಂಕ್ ಲೆಟ್ ಅಸ್ ನಾಟ್ ಸ್ಟಾರ್ಟ್ ಎನಿ ಮೆಡಿಕೇಷನ್ಸ್ ಫಾರ್ ಇವರಿಗೆ. ಮೆಡಿಸಿನ್ಸ್ ಏನಾದರೂ ಸ್ಟಾರ್ಟ್ ಮಾಡೋದು ಬೇಡ, ಜಸ್ಟ್ ಸಪ್ಲಿಮೆಂಟ್ಸಲ್ಲಿ ಪ್ಲೇ ಮಾಡೋಣ. ಸಪ್ಲಿಮೆಂಟ್ಸ್ ಕೊಟ್ಬಿಟ್ಟು ಇಮ್ಯುನಿಟಿನ ಸ್ಟ್ರಾಂಗ್ ಮಾಡೋಣ. ಇದು ಆಟೋ ಇಮ್ಯುನಿಟಿ ವೀಕ್ ಆಗಿದೆ, ಮತ್ತು ಇಮ್ಯುನಿಟಿ ವೀಕ್ ಆಗ್ತಕ್ಕಂಥ ಫುಡ್ಸ್ನ ಸ್ಟಾಪ್ ಮಾಡೋಣ. ಇವಾಗ ಏನು ಸ್ಟಾಪ್ ಮಾಡಿದ್ರೆ ಅದನ್ನೇ ಇವತ್ತೊಂದು ಸ್ವಲ್ಪ ಡೇಟ್ ಹೇಳ್ಕೊಡ್ತಾರೆ, ಮತ್ತು ನಲ್ಲಿಕಾಯಿ ಜ್ಯೂಸಲ್ಲಿ ಹೇಳ್ಕೊಡ್ತೀವಿ. ಅದನ್ನೆಲ್ಲ ಸ್ವಲ್ಪ ಫಾಲೋ ಮಾಡಿ ಆರಾಮಾಗ್ತೀರಾ, ಡೋಂಟ್ ವರಿ.